ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೀನಿ. ನಾನು ಆರಾಮದಿರಿ ನೋಡ್ರಿಪ್ಪ. ಇವತ್ತು ತುಂಬಾ ಸ್ಪೆಷಲ್ ಆಗಿರುವಂತಹ ರೆಸಿಪಿ, ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಏನಪ್ಪ ಸ್ವೀಟ್ ರೆಸಿಪಿ ಅಂತೀರನ್ರಿ? ಹಲ್ಪಿ ಮಾಡಾತ್ತೀನಿ ರೀ. ಅಂದರೆ ಉತ್ತರ ಕರ್ನಾಟಕದ ಕರದಂಟು ಮಾಡಾತ್ತೀನಿ ರೀ. ನಾನು ಉತ್ತರ ಕರ್ನಾಟಕ ಫೇಮಸ್, ನಮ್ಮ ಕಡೆ ಹಲ್ಪಿ ಅಂತೀವಿ. ನೀವೇನಂತೀರಿ ಅಂತ ನಂಗೆ ಕಮೆಂಟ್ ಮಾಡಿರಿ. ನೋಡಿರಿ, ಇಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 2 ಬೌಲ್ ಆಗುವಷ್ಟು ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1-2 ಏಲಕ್ಕಿನ ಸುಲಿದು ಹಾಕ್ಕೊಳಕತ್ತೀನಿ. ಅದನ್ನೆಲ್ಲದನ್ನು ನಾವು ಗ್ರೈಂಡ್ ಮಾಡಿಕೊಂಡು ಬರೋಣ್ರಿ. ನುಣ್ಣಗೆ ನಾವು ಹಿಟ್ಟನ್ನು ಚೆಂದಂಗೆ ಮಿಕ್ಸಿ ಮಾಡ್ಕೊಂಡು ಬಂದ್ವಿ ಅಂತಂದರೆ ಅದ್ರಾಗ ಯಾವುದೇ ಗಂಟಿರಬಾರ್ದ್ರಿ. ಏನಾರ ನಾವು ಈಗ ಪುಟಾಣಿ ಒಂದೊಂದು ಪುಟಾಣಿ ಮ್ಯಾಗ ಸಿಪ್ಪಿರ್ತೈತೆ ರೀ. ಸೊ ಅದಕ್ಕೋಸ್ಕರ ನಾವು ಈ ರೀತಿ ನಾವು ಜರಡಿ ಹಿಡ್ಕೊಂಡ್ವಿ ಅಂತಂದ್ರೆ ಆರಾಮಾಗಿ ನಾವು ಪುಟಾಣಿ ಕರದಂಟನ್ನು ಮಾಡ್ಬೋದು ನೋಡ್ರಿ. ನೋಡ್ತಾ ಇದ್ದೀರಲ್ಲ, ಈಗ ಹಿಟ್ಟನ್ನು ಸಾನ್ಗೆ ಹಿಡ್ಕೊಳಕತ್ತೀನಿ ರೀ. ನಮ್ಮ ಕಡೆ ಸಾನ್ಗೆ ಹಿಡಿದು ಅಂತೀವಿ ನಾವು, ನೀವು ಜರಡಿ ಹಿಡಿದು ಅಂತೀರಿ. ಮತ್ತಿನ್ನೂ ಬೇರೆ ಬೇರೆ ಏನಂತೀರಿ ನಂಗೆ ಗೊತ್ತಿಲ್ಲ. ನಮ್ಮ ಕಡೆ ಮಾತ್ರ ನಾವು ಸಾನ್ಗೆ ಹಿಡಿದು ಅಂತೀವಿ ನೋಡ್ರಿ. ಈ ಥರ ನಾವು ಜರಡಿ ಹಿಡ್ಕೊಂಡ್ವಿ ಅಂತಂದ್ರೆ ಈ ಮೇಲ್ಗಡೆ ನೋಡ್ತಾ ಇರ್ಬೋದಲ್ವ, ಪುಟಾಣಿ ಎಷ್ಟು ನಾವು ಸಣ್ಣಗೆ ಮಿಕ್ಸಿ ಮಾಡಿದ್ರೂ ಹಿಂಗೆ ಆಕೈತೆ ನೋಡ್ರಿ. ಮೇಲ್ಗಡೆ ಈ ರೀತಿಯಾಗಿ ಬರ್ತೈತಿ. ಇದನ್ನು ನೀವು ಚೆಲ್ಲಕ್ಕೆ ಹೋಗಬೇಡ್ರಿ. ನೀವೇನಾದರೂ ಅಕ್ಕಿಗೆ ಹಿಟ್ಟು ಹಾಕ್ಸಾಕತ್ತಿದ್ರಿ ಅಂತಂದರೆ, ಚಕ್ಲಿ ಮಾಡೋದಕ್ಕೆ ಹಾಕ್ಸಾಕತ್ತಿದ್ರಿ ಅಂತಂದರೆ ಅದ್ರೊಳಗೆ ಅಕ್ಕಿ ಒಳಗೆ ಅಕ್ಕಿ ಹಿಟ್ಟಿನಾಗ ಹಾಕಿಸಿ ಇಟ್ಕೊಂಡ್ರಿ ಅಂತಂದ್ರೆ ನುಣ್ಣಗೆ ಬರ್ತೈತೆ ರೀ ಹಿಟ್ಟು. ಅದನ್ನು ನೀವು ಯೂಸ್ ಮಾಡ್ಕೋಬೋದು ರೀ ಚಕ್ಲಿ ಮಾಡುವಾಗ. ಇವಾಗ ನಾನು ನೋಡ್ತಾ ಇರ್ಬೋದಲ್ವ ನೀವು, ಯಾವ ಕಪ್ಪಿಲೆ ನಾನು ಪುಟಾಣಿ ತೊಗೊಂಡಿದ್ದು ನೋಡ್ರಿ, ಅದೇ ಕಪ್ಪಿಲೆ ನಾನು ಈ ಹೊಳ್ಳಿ ಹಿಟ್ಟನ್ನು ಅಳತೆ ಮಾಡಕತ್ತೀನಿ ರೀ. ಸೇಮ್ ಆಗಿ ಬಂದೈತಿ. 2 ಹಿಟ್ಟನ್ನು ಅಷ್ಟೇ ಐತಿ. ಇವಾಗ 2 ಬೌಲ್ ತೊಗೊಂಡಿದ್ನಲ್ವ, 2 ಬೌಲ್ ಆಗುವಷ್ಟು ಹಿಟ್ಟನ್ನು ಕೂಡ ಅಷ್ಟೇ ಐತಿ. ಇವಾಗ ನಾನು ಮತ್ತೆ ನಿಮ್ಗೆ ಅಳತೆ ಮಾಡಿ ತೋರ್ಸಕತ್ತೀನಿ ನೋಡ್ರಿ. ನಾವು ಯಾವುದಾದ್ರೂ ಒಂದು ಮೆಜರ್ಮೆಂಟ್ ಇಟ್ಕೊಂಡ್ವಿ ಅಂತಂದ್ರೆ ಪಕ್ಕ ನಮ್ಗೆ ಈ ರೀತಿ ಸ್ವೀಟ್ ಆಗಿರ್ಬೋದು, ಯಾವುದಾದ್ರೂ ರೆಸಿಪಿ ಆಗಿರ್ಬೋದು, ನಮ್ಗೆ ಮಾಡೋಕೆ ಈಸಿ ಆಕೈತೆ ನೋಡ್ರಿ. ನಾವು ಹಂಗನ ಮಾಡ್ತೀವಿ ಅಂತಂದ್ರೆ, ಒಂದ್ಮೇಲೆ ಮಾಡ್ತೀವಿ ಅಂತಂದ್ರೆ ನಮಗೆ ಮಾಡೋಕೆ ಆಗೋದಿಲ್ಲ ನೋಡ್ರಿ. ನಾವು ಮೊದಲಿಗೆ ನಾವು ಮಾಡಿ ನೋಡ್ಬೇಕಾಕೈತ್ರಿ ರೆಸಿಪಿನ. ನಾನು ಇವಾಗ 1-2-3 ಸತಿ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಗೆ ತೋರ್ಸಕತ್ತೀನಿ ನೋಡ್ರಿ. ಈ ರೀತಿ ಮಾಡಿರಿ ನೀವು. ಮನೆಯೊಳಗೆ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ನಾವು ಹೊರಗಡೆ ಯಾಕೆ ತಂದು ತಿನ್ನೋದ್ರಿ? ಈ ರೀತಿ ನಮ್ಮ ಮನೆಯೊಳಗಿರುವಂತಹ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಮಾಡ್ಕೊಂಡು ತಿಂದ್ವಿ ಅಂದರೆ ಆರೋಗ್ಯದ ದೃಷ್ಟಿಯಿಂದನೂ ಹೆಲ್ದಿಯಾಗಿರ್ತೇವೆ ನಾವು. ಸೊ ಇವಾಗ ನೋಡ್ರಿ, ನಾನು ಒಂದು ತಾಟಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡಿನಿ ರೀ. ತುಪ್ಪ ಎಲ್ಲರ ಮನೆಗೂ ಇರ್ತೈತೆ ರೀ ತುಪ್ಪ. ತುಪ್ಪನಾರ ಹಚ್ಕೋರಿ ಅಥವಾ ಎಣ್ಣೆನಾರ ಹಚ್ಕೋರಿ. ತಾಟ್ನಾಗ ಎಲ್ಲ ಕಡೆ ಸವರ್ಬೇಕು ನೋಡ್ರಿ. ತಾಟಿಗೆ ಒಂದು ಕಡೆ ಬಿಡಲಾರ್ದಂಗೆ ಚೆಂದಂಗೆ ಸವರ್ಬೇಕು. ದಾಲ್ ಸವರಿದ ನಂತರ ನಾನು ಗ್ಯಾಸ್ ಹಚ್ಕೊಂಡಿನಿ ರೀ. ಗ್ಯಾಸ್ ಹಚ್ಕೊಂಡು 1.5 ಕಪ್ ಆಗುವಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ರೀ. ಅದಕ್ಕೆ ಸಕ್ಕರೆಗೆ ನಾನು 1/4 ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಳಕತ್ತೀನಿ ನೋಡ್ರಿ. ಇಷ್ಟು ಸಕ್ಕರೆ ಮುಣಗಿದ್ರೆ ಸಾಕು ನೋಡ್ರಿಪ್ಪ. ಇದು ನಾವು ಚೆಂದಂಗೆ ಆಣ ತೊಗೋಬೇಕಾಗತ್ತೆ ರೀಪ್ಪ. ಇದನ್ನು ಚೆಂದಂಗೆ ಆಣ ತೊಗೊಂಡ್ವಿ ಅಂತಂದ್ರೆ ನಮ್ಗೆ ಕರದಂಟು ಮಾತ್ರ ಮಸ್ತ್ ಬರ್ತೈತಿ. ಈ ರೀತಿಯಾಗಿ ನಾನು ಗ್ಯಾಸನ್ನು ಹಚ್ಕೊಂಡು ಈ ಸಕ್ಕರೆ ಎಲ್ಲ ತೊಯ್ದಿರ್ತೈತಲ್ರಿ, ಇದನ್ನು ಆಣ ತೊಗೊಳೋಣ್ರಿ. ಚೆಂದಂಗೆ ನೀರೊಳಗೆ ಸಕ್ಕರೆ ಕರಗಬೇಕು ನೋಡ್ರಿ. ಅಲ್ಲಿ ತನಕ ನಾವು ಇದನ್ನು ಚೆಂದಂಗೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು, ಅಂದ್ರೆ ನಾವು ಉರಿ ಸಣ್ಣಗೆ ಇಟ್ಕೊಂಡು ಈ ಥರ ತಿರುಗಿಸ್ತಿರ್ಬೇಕ್ರಿಪ್ಪ. ಈ ರೀತಿ ಒಳಗೆ ತಿರುಗಿಸಿದ್ವಿ ಅಂತಂದ್ರೆ ನಮ್ಗೆ ಆಣ ಅಂತೀವಿ ರೀ. ನಾವು ಆಣ ಅಂತೀವಿ, ನೀವು ಪಾಕ ಅಂತೀರಲ್ಲ. ಪಾಕ ಚೆಂದಂಗೆ ಬರ್ತೈತೆ ನೋಡ್ರಿ. ಈ ರೀತಿ ಕೈ ಬಿಡಲಾರ್ದಂಗೆ ನಾವು ತಿರುಗಿಸ್ಕೊತ ಇದ್ವಿ ಅಂದ್ರೆ ನಮ್ಗೆ ಪಾಕ ಆರಾಮಾಗಿ ಈಸಿಯಾಗಿ ನಾವು ಪಾಕ ತೊಗೋಬೋದು. ನಾವು ಒಟ್ಟೆ ಕೈ ಬಿಡಬಾರ್ದ್ರಿ. ನಾವು ಕೈ ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಟು ಬಿಟ್ವಿ ಅಂತಂದ್ರೆ ತುಂಬಾ ಏರ್ ಬರ್ತೈತೆ ರೀ ಆಣ. ಇದು ಸಕ್ರಿದಲ್ವಾ, ಆಣ ಲಘುನ ಬರ್ತೈತಿ. ಒಂದು ಸ್ವಲ್ಪ ನೋಡಿಕೊಂಡು ನಾವು ತಿರುಗಿಸ್ತಾ ಹಾಗೇ ಆಣ ತೊಗೊಂಡು ಇರ್ಬೇಕು ನೋಡ್ರಿ ನಾವು. ಅಂದ್ರೆ ಪಾಕ ತೊಗೋತಾ ಇರಬೇಕು. ನಮ್ಗೆ ಒಂದೇಳೆ ಪಾಕ ಬೇಕು ನೋಡ್ರಿ. ಈ ರೀತಿಯಾಗಿ ನಾವು ತಿರುಗಿಸ್ತಾ ಇರಬೇಕು. ನಮ್ಮ ಹಳ್ಳಿಗಳ ಕಡೆ ಎಲ್ಲ ಭಾಳ ಫೇಮಸ್ ನೋಡ್ರಿ ಇದು ಕರದಂಟು. ನಾವು ಆಗಾಗ ನಾವು ಏನಾದರೂ ಈ ಸಣ್ಣ ಪುಟ್ಟ ಪಿಕ್ನಿಕ್ಕಿಗೆ ಆಮೇಲೆ ಯಾವುದಾದ್ರೂ ಊರಿಗೆ ಹೋಗ್ಬೇಕಾತಂದ್ರೆ ಈ ರೀತಿ ಸ್ವೀಟ್ ನಾವು ಮಾಡ್ಕೊಂಡು ಹೋಗ್ತೇವೆ ನೋಡ್ರಿ. ಇದೊಂದಿತ್ತಂದ್ರೆ ಸ್ವೀಟ್ ಕಂಪ್ಲೀಟ್ ಆಕೈತೆ ನೋಡ್ರಿ ನಮ್ಗೆ. ನೋಡ್ತಾ ಇರ್ಬೋದಲ್ವ, ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಕ್ಯಾಪ್ಚರ್ ಆಯಿತು ಅಂತ ಅನ್ಕೊತೀನಿ ನಾನು. ಸರಿಯಾಗಿ ಕಾಣಲಿಲ್ಲ, ಸರಿಯಾಗಿ ಕಾಣಿಸಿದೆ ಒಂದೊಂದು ಸತಿ. ಒಂದು ಎಳೆ ಬಂದಿದೆ. ಇವಾಗ ನಾನು ಈ ಪರಾತೊಳಗೆ ಇಟ್ಟಿದ್ದಂಥ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ತಿರುಗಿಸ್ಕೊತೀನಿ ರೀ ನಾನು. ನೀವು ಒಮ್ಮಲ್ಗೆ ಹಾಕ್ಕೊಂಡು ತಿರುಗಿಸ್ಕೊಳಕ್ಕೆ ಹೋಗ್ಬೇಡ್ರಿ ನನ್ನಂಗೆ. ಸ್ವಲ್ಪ ಸ್ವಲ್ಪ ಹಾಕೋರಿ. ಯಾಕಂದರೆ ಫಸ್ಟ್ ಟೈಮ್ ಮಾಡೋರಾಗಿದ್ದರೆ ಅಂದರೆ ಮೊದಲಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ತಿರುಗಿಸ್ಕೋರಿ. ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ.
ಈ ರೀತಿಯಾಗಿ ತಿರುಗಿಸ್ಕೊಂಡು ಹಿಟ್ಟೆಲ್ಲ ಸಕ್ರೆ ಪಾಕದೊಳಗೆ ಮಿಕ್ಸ್ ಆಗ್ಬೇಕು ರೀ. ಹಂಗೆ ನಾವು ತಿರುಗಿಸ್ಕೋಬೇಕು ರೀ, ಎಲ್ಲಿ ಗಂಟುಗಳು ಆಗಬಾರ್ದು ಹಂಗೆ ತಿರುಗಿಸ್ಕೋಬೇಕು. ಗಂಟೇನು ಆಗಂಗಿಲ್ಲ ರೀ ಇದು. ಈ ರೀತಿ ನಾವು ತಿರುಗಿಸ್ಕೋಬೇಕು ನೋಡಿರಿ. ಯಾಕಂದರೆ ಡಬರಿ ಸುಡ್ತಿರ್ತೈತೆ ರೀ. ಒಂದು ಯಾವುದಾದ್ರೂ ಬಟ್ಟೆ ಅಥವಾ ಇಕ್ಕಳನಾರ ಹಿಡ್ಕೊಂಡು ನೀವು ಈ ರೀತಿ ತಿರುಗಿಸ್ಕೋರಿ ಸ್ಪೂನಿಲ್ಲೇ. ಈ ಚೆಂದಂಗೆ ತಿರುಗಿಸ್ಕೊಂಡ್ವಿ ಅಂತಂದ್ರೆ ಹಿಟ್ಟು ಗಂಟಾಗ್ಲಾರ್ದಂಗೆ ಮಿಕ್ಸ್ ಆಕೈತೆ ನೋಡಿರಿ. ಸಕ್ರೆ ಪಾಕಕ್ಕೆ ಬಿಟ್ಟು ಬಿಡಲಾರ್ದಂಗೆ ಹಿಂಗೆ ತಿರುಗಿಸ್ಬೇಕು ನೋಡಿರಿ. ಇನ್ನು ತಿರುಗಿಸಿದಾದ ನಂತರ ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕ್ರಿ. ಚೆಂದಂಗೆ ತಿರುಗಿಸುಣ್ರಿ ಇದನ್ನು ನೋಡಿರಿ. ಯಾವುದೇ ಗಂಟಿಲ್ರಿ, ಏನೂ ಇಲ್ಲ ನೋಡಿರಿ. ಇದಕ್ಕೆ ಸ್ವಲ್ಪ ಮ್ಯಾಗ ನಾನು ಕೊಬ್ಬರಿ ತುರಿ ಹಾಕ್ತೀನಿ ರೀ. ನೀವು ಕೊಬ್ಬರಿ ತುರಿ ಹಾಕಬೇಕು ಅಂತಂದ್ರೆ ಮೊದಲಿಗೆ ಅದನ್ನೆಲ್ಲದನ್ನು ಹೆರಜಿ ಇಟ್ಕೊಂಡ್ರಿ ಅಂತಂದ್ರೆ ಭಾಳ ಈಸಿ ಆಕೈತೆ ನೋಡಿರಿ. ನಾವೆಲ್ಲ ಪಿಕ್ನಿಕ್ಕು ಅಥವಾ ಪ್ರವಾಸ ಈ ಥರ ನಾವು ಟೂರ್ಗೆ ಹೋಗ್ಬೇಕಂದ್ರೆ ಇದನ್ನ ನಮ್ಮ ಮನೆ ಒಳಗೆ ಮಾಡಿ ಕಟ್ತಿದ್ರು ನೋಡಿರಿ. ಯಾರಿಗೆಲ್ಲ ನೆನಪೈತಿ ಕಟ್ಕೊಂಡು ಹೋಗಿದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಈಗ ನಾನು ಗ್ರೀಸ್ ಮಾಡಿ ಇಟ್ಕೊಂಡಿದ್ನಲ್ವ, ಅಂದ್ರೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ನಲ್ವ, ಆ ತಾಟಿಗೆ ಹಾಕಾಕತ್ತೀನಿ ನೋಡಿರಿ. ತಾಟಿಗೆ ಹಾಕಿ ಇದನ್ನು ಚೆಂದಂಗೆ ನಾವು ಇದ್ರ ಮೇಲ್ಗಡೆ ಕೊಬ್ಬರಿ ಸೂಸ್ಲ, ಆಮೇಲೆ ಹೆರ್ಜಿದಂಥ ಕೊಬ್ಬರಿನ ಹಾಕ್ಕೊಂಡು ಮತ್ತು ಮೇಲ್ಗಡೆ ಕಸಕಸಿ ಇದ್ದರೆ ಅದನ್ನು ಕೂಡ ಹಾಕೋರಿ. ಇಲ್ಲಂತಂದ್ರೆ ಸ್ಕಿಪ್ ಮಾಡ್ಕೊರಿ. ಇವಾಗ ಒಂದು ಸತಿ ಎಲ್ಲ ಕಡೆನೂ ಚೆಂದಂಗೆ ಆಗಲಿ ಅಂಥೇಳಿ ನಾನು ಈ ರೀತಿ ಮಾಡ್ಕೊಳಕತ್ತೀನಿ ನೋಡಿರಿ. ಟ್ಯಾಬ್ ಮಾಡ್ಕೋಬೇಕ್ರಿ. ಅಂದರೆ ಈ ಥರ ಚೆಂದಂಗೆ ನಾವು ತಾಟನ್ನು ಅಲುಗಾಡಿಸಿದ್ವಿ ಅಂತಂತಂದ್ರೆ ಚೆಂದಂಗೆ ನೀಟಾಗಿ ಒಂದೇ ಸೈಡ್ ಕುತ್ಕೋತೈತ್ರಿ. ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ್ರಿ. ಅದಾದಮೇಲೆ ಕಸಕಸಿ ಹಾಕ್ಕೊಳ್ಳೋಣ ಮೇಲ್ಗಡೆ ಹಾಕ್ಕೊಂಡು ಸ್ವಲ್ಪ ಚೆಂದಂಗೆ ಮೇಲ್ಗಡೆ ಪ್ರೆಸ್ ಮಾಡಿದ್ವಿ ಅಂತಂದರೆ ಕೊಬ್ಬರಿ ಹಿಡ್ಕೊತೈತ್ರಿ. ಅದಕ್ಕೋಸ್ಕರ ಚೆಂದಂಗೆ ಮೇಲ್ಗಡೆ ಪ್ರೆಸ್ ಮಾಡ್ಕೊರಿ. ಇದಾದಮೇಲೆ ಕಸಕಸಿ ಹಾಕೋರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನಂದು ಹಂಗನೇ ನಾನು ಹೇಳಕತ್ತೀನಿ ನೋಡಿರಿ. ಈ ವಿಡಿಯೋನ ನೋಡಬೇಕಾದ್ರೆ ನೀವು ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ. ಸ್ವಲ್ಪ ನೋಡೋದು, ಒಂದು ಸ್ವಲ್ಪ ಓಡಿಸಿ ನೋಡಿದ್ರಿ ಅಂತಂದರೆ ನಾನು ಮಾಡುವಂಥ ರೆಸಿಪಿ ಯಾವ ಥರ ನಾನು ಪಾಕ ತೊಗೊಂಡಿದ್ದೀನಿ, ಎಷ್ಟು ಅಳತೆಯಲ್ಲಿ ತೊಗೊಂಡಿದ್ದೀನಿ ಹಿಟ್ಟು ಆಮೇಲೆ ಸಕ್ಕರೆನ ಅನ್ನೋದು ಗೊತ್ತಾಗಿಲ್ಲ. ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿ ನೀವು ಒಂದು ಸತಿ ಮನ್ಯಾಗ ಟ್ರೈ ಮಾಡಿರಿ. ಇದೆಲ್ಲದು ಹಾಕಿದ ನಂತರ ನಾವು ಸ್ವಲ್ಪ ಹೊತ್ತು ಆರೋದಕ್ಕೆ ಇಟ್ಬಿಡೋಣ್ರಿ. ಇವಾಗ ನೋಡಿರಿ ಚೆಂದಂಗೆ ಆರೈತಿ. ಇವಾಗ ನಾನು ಕೊರ್ಕೋತೀನಿ ಇದನ್ನು. ಒಂದು ಚಾಕುಲಿಂತ ಅಥವಾ ಚುಚ್ಚುಗ ಇರ್ತೈತಲ್ರಿ, ಚುಚ್ಚುಗದ ಹಿಂದಿನಲ್ಲೇ ನಾವು ಈ ರೀತಿ ಚೆಂದಂಗೆ ಕೊಯ್ಕೊಂಡ್ವಿ ಅಂದರೆ ನಿಮ್ಗೆ ಯಾವ ಆಕಾರ ಬೇಕು ನೋಡಿರಿ ಆಕಾರ ಡೈಮಂಡ್ ಶೇಪ್ನೊಳಗೆ ಕಟ್ ಮಾಡ್ಕೊರಿ. ಇಲ್ಲ ಚೌಕಾಗ ನೀವು ಕಟ್ ಮಾಡ್ಕೋಬೋದು. ನಿಮ್ಗೆ ಯಾವುದು ಶೇಪ್ ಬೇಕು ನೋಡಿರಿ ಆ ಶೇಪ್ ಒಳಗೆ ನೀವು ಕಟ್ ಮಾಡ್ಕೋಬೋದು ನೋಡಿರಿ. ಮಸ್ತಾಗಿ ಬಂದಿತ್ತು ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಕರ್ದಂಟು. ನೀವು ಒಂದು ಸತಿ ಟ್ರೈ ಮಾಡಿರಿ. ಈ ರೆಸಿಪಿ ಇಷ್ಟ ಆಗಿತ್ತಂತಂದ್ರೆ ಒಂದು ಲೈಕ್ ಮಾಡಿರಿ. ಯಾರು ನನ್ನದು ಚಾನಲ್ ಹೊಸಬರು ನೋಡಾಕತ್ತಿದ್ರಂದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ಅಲ್ಲಿ ಆಲ್ ಅನ್ನೋ ಆಪ್ಷನ್ ಕಾಣ್ತೈತಲ್ರಿ, ಅದನ್ನು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಾನು ಹಾಕುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ನ ಮೊದಲೇ ನಿಮ್ಗೆ ಬಂದು ತಲುಪ್ತವ್ರಿ. ಇವಾಗ ನೋಡ್ತಾ ಇರ್ಬೋದು, ನಾನು ಒಂದೊಂದಾಗಿ ತೆಗೆದು ತೋರಿಸ್ತೀನಿ ನಿಮ್ಗೆ ಹೆಂಗೆ ಬಂದೈತಿ ಅಂಥೇಳಿ. ನೀವು ಮಾಡಿರಿ ಒಂದು ಸತಿ ಮನ್ಯಾಗ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ರೀ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.